ನನ್ನ ಗಂಡ ಮಿಲಿಟರಿಯಲ್ಲಿ ಇದ್ದಾನೆ. ಮದುವೆ ಆದ ಸ್ವಲ್ಪ ದಿನಕ್ಕೆ ಹೊರಟು ಹೋದ. ನನಗೆ ಒಬ್ಬ ಗಂಡು ಮಗ ಇದ್ದಾನೆ. ಅತ್ತೆ ಸತ್ತ ಮೇಲೆ ಮಾವ ಅನಾರೋಗ್ಯಕ್ಕೆ ತುತ್ತಾದರು. ಅವರನ್ನು ನೋಡಿಕೊಳ್ಳಲು ನಮ್ಮ ದೂರದ ಊರಿನಿಂದ ಒಬ್ಬ ಹೆಂಗಸನ್ನು ಇಟ್ಟಿದ್ದೆ. ಆದರೆ ಸಂಬಳ ಜಾಸ್ತಿ ಕೊಡಬೇಕು. ಒಂದು ದಿನ ನಾನು ತಲೆನೋವು ಅಂತ ಆಫೀಸ್ನಿಂದ ಮನೆಗೆ ಬೇಗ ಬಂದೆ. ಆಗ ನನ್ನ ಮಾವ ಆ ಹೆಂಗಸಿನ ಜೊತೆ ಮಾಡುತ್ತಿದ್ದ ಕೆಲಸವನ್ನು ನೋಡಿ ನಾನು ಅಲ್ಲೇ ಕೆಳಗೆ ಕುಸಿದು ಕುಳಿತೆ. ನನ್ನ ಮಾವ ಮತ್ತು ಅವಳು ಇಬ್ಬರು ಒಂದೇ ಮಂಚದ ಮೇಲೆ ಯಾರೂ ಮಾಡಬಾರದ ಕೆಲಸವನ್ನು ಮಾಡುತ್ತಿದ್ದರು. ನಾನು ಪ್ರಶ್ನೆ ಮಾಡಿದಾಗ ನನ್ನನ್ನು ಮಾವ ಮನೆಯಿಂದ ಹೊರಗೆ ಓಡಿಸಿದರು. ನಂತರ ತಿಳಿಯಿತು, ಮಾವನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರುವ ಹೆಂಗಸು ಬೇರೆ ಯಾರೂ ಅಲ್ಲ, ಅವಳು ನನ್ನ ಅತ್ತೆಯ ಸ್ವಂತ ತಂಗಿ. ಮುಂದೆ ನನ್ನ ಹೆಸರು ಕಾಂಚನ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅವರಿಗೆ ನಾನೊಬ್ಬಳೇ ಮಗಳು. ಅದಕ್ಕೆ ಆದಷ್ಟು ಮನೆ ಹಳೆಯನನ್ನೇ ನೋಡಬೇಕು ಅಂತ ಅವರು ಹುಡುಕುತ್ತಿದ್ದರು. ಹೇಗಿದ್ದರೂ ನನ್ನದು ಡಿಗ್ರಿ ಕಂಪ್ಲೀಟ್ ಆಗಿದ್ದು ಕೆಲಸಕ್ಕಾಗಿ ಹುಡುಕುತ್ತಿದ್ದೆ. ಆದರೆ ಅಪ್ಪ, ಕೆಲಸ ಬೇಡ, ನಿನಗೆ ಅಂತಹ ಹಣೆ ಬರಹ ಏನೂ ಬೇಡ, ಶ್ರೀಮಂತರ ಮನೆಯ ಹುಡುಗನನ್ನು ಹುಡುಕುತ್ತೇನೆ, ಹುಡುಕಿ ಮದುವೆ ಮಾಡುತ್ತೇನೆ ಅಂತ ಹೇಳುತ್ತಿದ್ದರು. ಆದರೆ ಅವರಿಗೆ ಏನು ಗೊತ್ತು, ನನ್ನ ಮನಸ್ಸಿನಲ್ಲಿ ನಾನು ಈಗಲೇ ನನ್ನ ಮನಸ್ಸನ್ನು ಬೇರೆಯವರಿಗೆ ಕೊಟ್ಟಿದ್ದೇನೆ. ನನ್ನ ಅತ್ತೆ ಮಗ ರಾಮ. ಅತ್ತೆ ಅಂದರೆ ಸ್ವಂತ ಅಲ್ಲ, ಸುತ್ತಿ ಬಳಸಿ ಅತ್ತೆ ಆಗಬೇಕು. ಅವರು ಇರುವುದು ನಮ್ಮಿಂದ ತುಂಬ ದೂರದ ಊರಿನಲ್ಲಿ. ನಮ್ಮ ಊರಿನ ಹಬ್ಬಕ್ಕೆ ನಾವೆಲ್ಲ ಸೇರುತ್ತೇವೆ ಹಳ್ಳಿಯಲ್ಲಿ. ಆಗ ಅತ್ತೆ ಮಗ ತುಂಬ ವರ್ಷಗಳ ಹಿಂದೆ ಬಂದಿದ್ದ. ಇಬ್ಬರೂ ಕೂಡ ಮಾತಾಡುತ್ತಾ ಪರಸ್ಪರ ಇಬ್ಬರು ಫೋನ್ ನಂಬರನ್ನು ಎಕ್ಸ್ಚೇಂಜ್ ಮಾಡಿಕೊಂಡೆವು. ನಾನು ಎಂದರೆ ತುಂಬ ಇಷ್ಟ ಅವನಿಗೆ, ನನಗೂ ಕೂಡ ಅವನೆಂದರೆ ತುಂಬ ಇಷ್ಟ. ಇಬ್ಬರ ಆಸೆಗಳು, ಕನಸುಗಳು, ಅಭಿಪ್ರಾಯಗಳು ಒಂದೇ ರೀತಿ ಇದ್ದಿದ್ದರಿಂದ ಮದುವೆಯಾಗಿ ಚೆನ್ನಾಗಿ ಸಂಸಾರ ಮಾಡಬಹುದು ಅಂತ ಕನಸು ಕಂಡೆ. ಇಬ್ಬರೂ ಕೂಡ ಒಮ್ಮೊಮ್ಮೆ ಮೀಟ್ ಮಾಡುತ್ತಿದ್ದೆವು ಸಿಟಿಯಲ್ಲಿ. ನಾನು ಕರೆದಾಗ ಅವನು ಬರುತ್ತಿದ್ದ. ಬೆಳಿಗ್ಗೆಯಿಂದ ಸಂಜೆವರೆಗೂ ಇಬ್ಬರು ಸಮಯವನ್ನು ಕಳೆದು ಆ ನಂತರ ಅವನು ಅವನ ಊರಿಗೆ ಹೋಗುತ್ತಿದ್ದ. ನಾನು ಮನೆಗೆ ಬಂದು ಬಿಡುತ್ತಿದ್ದೆ. ನಾವಿಬ್ಬರು ತುಂಬ ಅನ್ಯೋನ್ಯವಾಗಿ ಇದ್ದೆವು. ಅವರು ನನಗೆ ತಾಳಿ ಕಟ್ಟಿಲ್ಲ ಅಷ್ಟೇ, ಆದರೆ ನಾವಿಬ್ಬರು ಗಂಡ ಹೆಂಡತಿಯ ರೀತಿ ದೈಹಿಕವಾಗಿ ಯಾವುದೇ ರೀತಿ ಸೇರಿಲ್ಲ. ಆದರೆ ಮನಸ್ಸುಗಳ ಮಿಲನವಾಗಿದೆ. ಅವರು ಯಾವಾಗ ಯಾವ ರೀತಿ ಇರುತ್ತಾರೆ, ನಾನು ಯಾವಾಗ ಯಾವ ರೀತಿ ವರ್ತಿಸುತ್ತೇನೆ ಅನ್ನುವುದು ಇಬ್ಬರಿಗೂ ಪರಸ್ಪರ ಅರ್ಥವಾಗಿದೆ. ಯಾವಾಗ ಏನು, ಇಬ್ಬರ ಅಭಿರುಚಿಗಳು ಏನು ಅಂತ. ಒಂದು ದಿನ ಇದ್ದಕ್ಕಿದ್ದಂತೆ ಸಮಸ್ಯೆ ಶುರುವಾಯಿತು. ಅಪ್ಪ ನನಗೆ ಗಂಡನ್ನು ನೋಡಿದ್ದಾರೆ. ನನ್ನ ಇಷ್ಟ ಕಷ್ಟಗಳನ್ನು ಕೇಳಿಲ್ಲ. ಅವರು ಆಗಲೇ ನಿರ್ಧಾರ ಮಾಡಿದ್ದಾರೆ, ಇವನೇ ನಮ್ಮ ಮನೆಯ ಅಳಿಯ ಅಂತ. ಆದರೆ ನನಗೆ ಇಷ್ಟವಿಲ್ಲ. ಆ ಹುಡುಗ ಮನೆ ಅಳಿಯ ಆಗಲು ಕೂಡ ಒಪ್ಪಿಕೊಂಡು ಬಿಟ್ಟಿದ್ದಾನೆ. ಅಮ್ಮನ ಬಳಿ ಕೇಳಿದೆ, ಏನಾದರೂ ಈ ಸಂಬಂಧವನ್ನು ತಪ್ಪಿಸಲು ದಾರಿ ಇದ್ದರೆ ಹೇಳು. ನಾಳೆ ಹೆಣ್ಣು ನೋಡುವ ಶಾಸ್ತ್ರದಲ್ಲಿ ಎಂಗೇಜ್ಮೆಂಟ್. ಅಪ್ಪ ಮಾಡಿದರೂ ಕೂಡ ಸಂದೇಹವಿಲ್ಲ. ಜನಗಳ ಎದುರಿಗೆ ನಾನು ಅಪ್ಪನ ಮರ್ಯಾದೆಯನ್ನು ತೆಗೆಯಲು ಸಾಧ್ಯವೇ ಇಲ್ಲ. ದಯವಿಟ್ಟು ಇದನ್ನು ಈಗಲೇ ನಿಲ್ಲಿಸಿಬಿಡಿ. ನಾನು ಬೇರೆ ಹುಡುಗನನ್ನು ಪ್ರೀತಿಸಿದ್ದೇನೆ ಅಂತ ಹೇಳಿದ ತಕ್ಷಣ ಅಮ್ಮ ಅಳಲು ಶುರು ಮಾಡಿದಳು. ಏಕೆಂದರೆ ನಂಟರುಗಳನ್ನು ಕರೆದು ಬಿಟ್ಟು ಆಗಿದೆ. ಈ ಸಂದರ್ಭದಲ್ಲಿ ಇವಳು ಈ ರೀತಿ ಹೇಳಿದರೆ ಅವರು ಹೇಗೆ ವರ್ತಿಸುತ್ತಾರೆ ಅಂತ ಅಳುತ್ತಾ ಕುಳಿತಿದ್ದಳು. ಅವಳ ಕಣ್ಣೀರಿನ ಶಬ್ದಕ್ಕೆ ಆಗ ತಾನೇ ಬಂದ ಅಪ್ಪ ಒಳಗೆ ಬಂದು ಏನಾಯಿತು ಅಂತ ಕೇಳಿದರು. ಅಪ್ಪನ ಮಾತಿಗೆ ಉತ್ತರ ಕೊಡುವ ಪರಿಸ್ಥಿತಿಯಲ್ಲಿ ಅಮ್ಮ ಇರಲಿಲ್ಲ. ಅವಳಿಗೆ ಭಯ ಅಪ್ಪ ಎಂದರೆ. ಕೊನೆಗೆ ನಾನೇ ಹೇಳಿದ್ದೆ, ಧೈರ್ಯ ಮಾಡಿ. ಇವುಗಳ ಮಧ್ಯೆ ಅಪ್ಪ ಏನೂ ಮಾತನಾಡಲಿಲ್ಲ. ವಿಷಯವನ್ನು ಕೇಳಿಕೊಂಡು ಮುಖವನ್ನು ಕೆಂಪಗೆ ಮಾಡಿಕೊಂಡು ಹೊರಗೆ ಹೋದರು. ಅವರು ತಿರುಗಾ ಮನೆಗೆ ಬಂದರೆ ಏನಾದರೂ ಅನಾಹುತ ಆಗುತ್ತದೆ ಅಂತ ಯೋಚಿಸುತ್ತಿದ್ದೇವೆ ನಾನು ಮತ್ತು ಅಮ್ಮ. ರಾತ್ರಿ ಪೂರ್ತಿ ಅಪ್ಪ ಮನೆಗೆ ಬರಲಿಲ್ಲ. ಬೆಳಗಿನ ಜಾವ ಅಪ್ಪ ಮನೆಗೆ ಬಂದರು. ಅವರ ಜೊತೆಗೆ ನನ್ನ ಸೋದರತ್ತೆ, ಮಾವ ಮತ್ತು ಅವರ ಮಗ ರಾಮ ಎಲ್ಲರೂ ಇದ್ದರು. ನಮಗೆ ಆಗ ಅರ್ಥವಾಯಿತು, ಅಪ್ಪ ಅವರನ್ನು ಅಂದರೆ ಅವರ ಅಪ್ಪ ಅಮ್ಮನನ್ನು ಮದುವೆಗೆ ಒಪ್ಪಿಸಿ ಕರೆದುಕೊಂಡು ಬಂದಿದ್ದಾರೆ ಅಂತ. ತುಂಬ ಜನ ನೆಂಟರು ಬಂದಿದ್ದರಿಂದ ವೀಳ್ಯದೆಲೆ ಶಾಸ್ತ್ರವನ್ನು ಕೂಡ ರಾಮನ ಜೊತೆ ಅಪ್ಪ ಅಮ್ಮ ಮಾಡಿಸಿಬಿಟ್ಟರು. ಯಾವುದೇ ರೀತಿಯ ಬೇಸರ ಮಾಡಿಕೊಂಡಂತೆ ಮುಖವಿಲ್ಲ. ಖುಷಿಯಿಂದಲೇ ಇದ್ದರು. ಮದುವೆ ಕೂಡ ಬಹಳ ಬೇಗ ಮಾಡುವ ಬಗ್ಗೆ ತೀರ್ಮಾನ ಮಾಡಿದರು. ವಿಷಯ ಏನೆಂದರೆ, ನಾನು ಮದುವೆಯಾದ ಮೇಲೆ ಅವರ ಮನೆಗೆ ಹೋಗಲೇಬೇಕು.
ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳುತ್ತಾರೆ? ಈ ಯೋಚನೆ ತಲೆಯಲ್ಲಿ ಬಂತು. ಆಗ ಅಮ್ಮ ಹೇಳಿದಳು, ನಾವು ಇನ್ನೂ ಗಟ್ಟಿಮುಟ್ಟಾಗಿ ಇದ್ದೇವೆ. ನಮ್ಮನ್ನು ಯಾರೂ ನೋಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀನು ನಿನ್ನ ಗಂಡನ ಜೊತೆ ಅನ್ಯೋನ್ಯವಾಗಿ ಇರುವೆ. ನಿನ್ನ ಅತ್ತೆ ತುಂಬ ಒಳ್ಳೆಯವಳು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಅಪ್ಪನ ಸಂಬಂಧ ಆಗಿದ್ದರಿಂದ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅನ್ನುವ ನಂಬಿಕೆ ಇತ್ತು. ಅದರಲ್ಲೂ ತಂಗಿಯ ಮಗನ ಜೊತೆ ಮದುವೆ ಅಂದರೆ ಅವರಿಗೂ ಕೂಡ ಸಮಾಧಾನವಿದ್ದಂತೆ. ಅದಕ್ಕೆ ಒಪ್ಪಿಕೊಂಡರಂತೆ. ಮದುವೆಯನ್ನು ಕೂಡ ಬಹಳ ಬೇಗ ಮಾಡಿ ಮುಗಿಸಿದರು. ಒಬ್ಬಳೇ ಮಗಳಾಗಿದ್ದರಿಂದ ಯಾವುದಕ್ಕೂ ಕಡಿಮೆ ಮಾಡದೆ. ನಾನು ಕೂಡ ಅಪ್ಪ ಅಮ್ಮನ ಪ್ರೀತಿಗೆ ಋಣಿಯಾಗಿದ್ದೆ. ಅವರು ಹೇಳಿದ ಹಾಗೆ ಕೇಳಬೇಕು. ಅವರು ನನ್ನ ಆದರ್ಶ ಪ್ರಾಣ ಅಂತ ಅಂದುಕೊಂಡೆ. ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಆ ಮನೆಯಲ್ಲಿ ಹೊಂದಿಕೊಳ್ಳಲು ಅಷ್ಟೊಂದು ಕಷ್ಟವಾಗಿಲ್ಲ. ಏಕೆಂದರೆ ನನ್ನ ಗಂಡ ನನ್ನ ಹಿಂದೆಯೇ ಇರುತ್ತಿದ್ದ. ಅತ್ತೆ ಮಾವ ಎಲ್ಲರೂ ಒಳ್ಳೆಯವರು. ಅವರಿಗೂ ಕೂಡ ರಾಮ ಒಬ್ಬನೇ ಮಗ. ಈಗ ಬದುಕು ಚೆನ್ನಾಗಿದೆ, ಕಷ್ಟವೇನಿಲ್ಲ. ಆದರೆ ಸಮಸ್ಯೆ ಶುರುವಾಗಿದ್ದು ಈ ಸಮಯದಿಂದಲೇ. ನಾನು ಪ್ರೆಗ್ನೆಂಟ್ ಆದೆ. ಆದರೆ ಆ ಖುಷಿಯನ್ನು ಅನುಭವಿಸುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಏಕೆಂದರೆ ನನ್ನ ಗಂಡನಿಗೆ ಮಿಲಿಟರಿಯಲ್ಲಿ ಕೆಲಸ ಸಿಕ್ಕಿತು. ಮಾವನವರು ಕೈತುಂಬ ಸಾಲ ಮಾಡಿಕೊಂಡು ಬಿಟ್ಟಿದ್ದರು, ನಮಗೆ ತಿಳಿಯದೆ. ಅದನ್ನು ತೀರಿಸಲು ಮತ್ತು ಮನೆಯ ಪರಿಸ್ಥಿತಿ ಸರಿಯಾಗಿ ಇರಲಿಲ್ಲ. ಅದಕ್ಕಾಗಿ ಕೆಲಸಕ್ಕೆ ಹೋಗಲೇಬೇಕಿತ್ತು. ಅವರು ಮಿಲಿಟರಿಗೆ ಹೋಗುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಆದರೂ ಕೂಡ ಮನೆಯ ಮತ್ತು ಮಾವನವರ ಸುಖಕ್ಕಾಗಿ ಕಳಿಸಿಕೊಟ್ಟೆ. ನನಗೆ ಮಗುವಾದಾಗಲೂ ಕೂಡ ಅವರು ಬರಲಿಲ್ಲ. ಸ್ವಲ್ಪ ದಿನಗಳಾದ ಮೇಲೆ ಬಂದರು. ಇವನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕಿತ್ತು. ಅಪ್ಪ ಅಮ್ಮನಿಗೆ ನನ್ನ ಬದುಕು ಈ ರೀತಿ ಆಗಿದ್ದಕ್ಕೆ ಬೇಸರವಿತ್ತು. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನಮ್ಮ ಮಗ ದೊಡ್ಡವನಾಗಿದ್ದಾನೆ. ಅಪ್ಪ ಅಮ್ಮನ ಬೇಸರಕ್ಕೆ ಏನು ಮಾಡಲು ಸಾಧ್ಯವಿಲ್ಲ. ಅವರು ಕೂಡ ಈಗ ನನ್ನ ಬದುಕಿಗೆ ಹೊಂದಿಕೊಂಡು ಬಿಟ್ಟಿದ್ದಾರೆ. ಇರುವ ಎಲ್ಲ ಆಸ್ತಿಯು ನಿನ್ನದೇ, ಆರಾಮವಾಗಿ ಇರು ಅಂತ ಹೇಳಲು ಕೂಡ ಅವರು ಭಯಪಡುತ್ತಾರೆ. ಏಕೆಂದರೆ ನಾನು ಅಲ್ಲಿ ಹೋಗಿ ಕುಳಿತರೆ ನನ್ನ ಮಾವ ಅವರಿಗೆ ಇರುವ ಅಲ್ಪ ಸ್ವಲ್ಪ ಜಮೀನು ಮತ್ತು ಮನೆಯನ್ನು ಅವರ ತಮ್ಮನಿಗೆ ಬರೆದುಕೊಟ್ಟು ಬಿಡುತ್ತಾರೆ. ಅವರಿಗೆ ಅವರ ಮಕ್ಕಳಿಗಿಂತ ಜಾಸ್ತಿ ಅವರ ತಮ್ಮಂದಿರ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ನಮ್ಮ ಅಮ್ಮ ಸ್ವಲ್ಪ ದಿನ ಇರು ಅಂತ ಹೇಳಿದರು. ಅಮ್ಮ ಅತ್ತೆ ಕೂಡ ಅದೇ ರೀತಿ ಹೇಳುತ್ತಾರೆ. ಅತ್ತೆ ಹತ್ತಿರ ಇರುವ ಒಡವೆಗಳನ್ನು ಅವರ ತಮ್ಮನ ಹೆಂಡತಿಗೆ ಕೊಟ್ಟಿದ್ದಾರೆ ಮಾವ. ಇದರಿಂದ ಅತ್ತೆ ತುಂಬ ದುಃಖಪಟ್ಟರು. ಮಾವ ಯಾವಾಗಲೂ ಹೀಗೆ ಅಂತೆ. ಆ ಒಡವೆಗಳು ಹೋದ ದುಃಖದಲ್ಲಿ ಅತ್ತೆ ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ. ಅದೆಲ್ಲವನ್ನು ಅವರ ಅಪ್ಪ ಅಮ್ಮ ಮದುವೆಯಲ್ಲಿ ಅವರಿಗೆ ಕೊಟ್ಟಿದ್ದ ಒಡವೆಗಳಂತೆ. ಎಲ್ಲಿ ಸೊಸೆ ಹಾಕಿಕೊಂಡೇ ಬಿಡುತ್ತಾಳೆ ಅಂತ ಮಾವ ಎಲ್ಲ ಒಡವೆಗಳನ್ನು ಕದ್ದಿದ್ದಾರೆ. ಇದರಿಂದ ರಾತ್ರಿ ಪೂರ್ತಿ ನಿದ್ರೆ ಮಾಡದ ಅತ್ತೆ ಬೆಳಗ್ಗೆ ಎದ್ದು ನೋಡಿದರೆ ಅತ್ತೆ ಹೇಳುತ್ತಿಲ್ಲ ಮೇಲೆ. ಆ ನಂತರ ತಿಳಿಯಿತು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಈಗ ನನ್ನದು ಭಯ ಇನ್ನೂ ಜಾಸ್ತಿ ಆಯಿತು. ಈ ಮನೆಯಲ್ಲಿ ಇದ್ದ ಒಂದೇ ಒಂದು ಸಪೋರ್ಟ್ ಅಂದರೆ ಅತ್ತೆ. ಅವರು ಹೊರಟು ಹೋದರೆ ಹೇಗೆ ಬದುಕಲಿ? ನನ್ನ ದುಃಖ ಅತಿಯಾಯಿತು. ಗಂಡ ಬಂದು ಸಮಾಧಾನ ಮಾಡಿದರು, ಯಾರು ಬಂದು ಸಮಾಧಾನ ಮಾಡಿದರೂ ಕೂಡ ತೀರುತ್ತಿಲ್ಲ. ಗಂಡ ಮತ್ತು ಅಪ್ಪ ಅಮ್ಮನ ಆಸೆಯಂತೆ ನಾನು ಅಮ್ಮನ ಮನೆಯಲ್ಲಿ ಇರಲು ನಿರ್ಧರಿಸಿದೆ. ಅತ್ತೆಯ 11 ದಿನದ ಕಾರ್ಯ ಮುಗಿದ ಮೇಲೆ ನಾನು ಅಮ್ಮನ ಮನೆಗೆ ಹೋಗಲು ನಿರ್ಧರಿಸಿದೆ. ಆದರೆ ಅಷ್ಟರಲ್ಲಿ ಹೊಸ ಸಮಸ್ಯೆ ಶುರುವಾಯಿತು. ಅದೇನೆಂದರೆ ನನ್ನ ಮಾವ ಅವರಿಗೆ ಸ್ಟ್ರೋಕ್ ಹೊಡಿತು. ಇದರಿಂದ ಅವರನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಊರಿನ ಜನ ಹಾಡಿಕೊಳ್ಳುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಂಡ ಬೇಸರ ಮಾಡಿಕೊಳ್ಳುತ್ತಾನೆ. ಇಲ್ಲೇ ಉಳಿದು ಬಿಟ್ಟೆ ಮಗುವಿನ ಜೊತೆ. ಗಂಡ ಕಳಿಸುವ ಸಂಪಾದನೆ ಸಾಕಾಗುತ್ತದೆ, ಟೀಚರ್ ಕೆಲಸ ಮಾಡಬಹುದು ಅಲ್ಲವೇ ಅಂತ ಪದೇ ಪದೇ ಎಲ್ಲರೂ ಕೇಳುತ್ತಿದ್ದರು. ನಾನು ಕೂಡ ಒಪ್ಪಿಕೊಂಡೆ. ಸ್ವಲ್ಪ ದುಡ್ಡು ಬಂದರೆ ನನ್ನ ಮತ್ತು ಮಗನ ಖರ್ಚಿಗೆ ಆಗುತ್ತದೆ. ಅವನು ದಿನದಿಂದ ದಿನಕ್ಕೆ ಸಣ್ಣ ಆಗುತ್ತಿದ್ದಾನೆ. ನಾನು ಕೆಲಸಕ್ಕೆ ಹೋದ ಮೇಲೆ ನಮ್ಮ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಆದರೆ ಮಾವ ಬೆಡ್ ರಿಡನ್ ಆಗಿದ್ದರಿಂದ ನೋಡಿಕೊಳ್ಳುವುದು ಕಷ್ಟವಾಗುತ್ತಿತ್ತು. ಅದಕ್ಕೆ ಮಾವನ ದೂರದ ಸಂಬಂಧಿ ಒಬ್ಬರು ಇದ್ದರು. ಅವರಿಗೂ ಗಂಡ ಮಕ್ಕಳು ಯಾರೂ ಇರಲಿಲ್ಲ. ಎಲ್ಲರೂ ಬಿಟ್ಟು ಬಿಟ್ಟಿದ್ದರು. ಅವರನ್ನು ಮಾವನನ್ನು ನೋಡಿಕೊಳ್ಳಲು ಇಟ್ಟುಕೊಂಡೆ. ಪ್ರೊಫೆಷನಲ್ ಆದರೆ ಅವರಿಗೆ ಆಸ್ಪತ್ರೆಯಲ್ಲಿ ಕೊಡುವಷ್ಟೇ ಸಂಬಳ ಕೊಡಬೇಕು. ಅಷ್ಟೊಂದು ನನ್ನ ಹತ್ತಿರ ಇಲ್ಲ. ಈಗ ನಾನು ಕೆಲಸಕ್ಕೆ ಹೋಗಬೇಕು ಅಂತ. ಆದರೆ ಮಾವನನ್ನು ನೋಡಿಕೊಳ್ಳಲು ಕೆಲಸದವಳೇ ಬೇಕು. ಮಾವ ಗಂಡಸಾಗಿದ್ದರಿಂದ ಅವರ ಎಲ್ಲ ಸೇವೆಯನ್ನು ಮಾಡುವುದು ನನಗೆ ಸ್ವಲ್ಪ ಕಷ್ಟ. ಸೊಸೆಯಾಗಿ ಹೇಗೆ ಮಾಡಲಿ? ಅಥವಾ ಗಂಡಸು ಕೆಲಸದವರನ್ನು ಇಟ್ಟರೆ ಗಂಡು ದಿಕ್ಕಿಲ್ಲದ ಮನೆ ಹೇಗೆ ಬದುಕುವುದು?
ಆಯಮ್ಮನಿಗೂ ವಯಸ್ಸಾಗಿದೆ, ಪರವಾಗಿಲ್ಲ ಅಂತ ಅಮ್ಮ ಹೇಳಿದಳು. ಅವಳು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಾಳೆ. ಅವಳ ಕೆಲಸದ ವೈಖರಿಯನ್ನು ನೋಡಿ ನನಗೆ ತುಂಬ ಶಾಕ್ ಆಯಿತು. ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾಳೆ, ಅಡುಗೆಯನ್ನು ಕೂಡ ಮಾಡುತ್ತಾರೆ. ಈಗ ನನಗೆ ತುಂಬ ಸುಲಭವಾಗಿ ಮಾವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಅವಳು ಬಂದ ಮೇಲೆ ಮಾವ ಚೆನ್ನಾಗಿ ಆಗಿಬಿಟ್ಟರು. ಇನ್ನು ನನಗೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಗಂಡ ಬರುವುದರಲ್ಲಿ ಇದ್ದ. ಅವರಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು, ಅವರು ಖುಷಿ ಪಡಬೇಕು ಅಂತ ಯೋಚಿಸುತ್ತಿದ್ದೆ. ಅಮ್ಮನೂ ಕೂಡ ಸ್ವಲ್ಪ ಸಮಾಧಾನ ಪಟ್ಟಳು, ಮಗಳಿಗೆ ಕೆಲಸದ ಹೊರೆ ಕಡಿಮೆಯಾಗಿದೆ ಅಂತ. ಮಾವನನ್ನು ಅಂತೂ ಅತ್ತೆ ಇದ್ದರೂ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಇದೇ ಸಂದರ್ಭದಲ್ಲಿ ಮಾವನ ಎಲ್ಲ ಸಂಬಂಧಿಕರು ಮಾವನಿಂದ ದೂರವಾಗಲು ಅವರ ಕೈಯನ್ನು ಖಾಲಿ ಮಾಡಿ ಇವತ್ತು ಆಫ್ ಡೇ ಕೆಲಸ ಮಾಡಿ ಮನೆಗೆ ಬಂದೆ. ಏಕೆಂದರೆ ನನ್ನ ಗಂಡ ರಾತ್ರಿ ಬರುತ್ತಾರೆ. ಅವರಿಗಾಗಿ ರೂಮನ್ನು ಡೆಕೋರೇಟ್ ಮಾಡಬೇಕು. ಅವರಿಗೆ ಇಷ್ಟವಾಗುವ ವಿಧ ವಿಧವಾದ ಗಿಫ್ಟ್ಗಳನ್ನು ತಂದು ಇಟ್ಟಿದ್ದೆ. ಆದರೆ ಮನೆಯ ಬಾಗಿಲು ಒಳಗಿಂದ ಗಟ್ಟಿಯಾಗಿ ಲಾಕ್ ಆಗಿದೆ. ಯಾವಾಗಲೂ ಸಾಯಂಕಾಲ ನಾನು ಬರಬೇಕಾದಾಗ ಮನೆ ಓಪನ್ ಇರುತ್ತಿತ್ತು. ಕೆಲಸದವಳು ಕಾಂಪೌಂಡಲ್ಲಿ ಕೆಲಸ ಮಾಡುತ್ತಿದ್ದಳು. ಇಂದು ಕಾಣಿಸಲಿಲ್ಲ. ಮನೆಯ ಬಾಗಿಲನ್ನು ತಟ್ಟೋಣ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಒಳಗಿನಿಂದ ನನ್ನ ಮಾವ ಮಾತನಾಡುವುದು ಕೇಳಿಸಿತು. ನಿಧಾನವಾಗಿ ಕಿಟಕಿಯಿಂದ ನೋಡಿದಾಗ ಮಾವ ಆರಾಮವಾಗಿ ಸೋಫಾ ಮೇಲೆ ಕೂತಿದ್ದಾರೆ ಹಾಲಿನಲ್ಲಿ. ಕೆಲಸದವಳು ಅವರ ಪಕ್ಕ ಕುಳಿತುಕೊಂಡು ಅವರನ್ನು ತಬ್ಬಿಕೊಂಡಿದ್ದಾಳೆ. ಮಾವ ಹೇಳುತ್ತಾರೆ, ನನ್ನ ಮಗ ಸೊಸೆಯನ್ನು ಯಾಮಾರಿಸಿ ಇಟ್ಟುಕೊಂಡಿದ್ದೇನೆ. ಸ್ವಲ್ಪ ದಿನದಲ್ಲೇ ನಾಟಕ ಮಾಡಿ ಅವರ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸುತ್ತೇನೆ. ನಂತರ ಅವಳ ಒಡವೆಗಳನ್ನು ಅವಳು ಇಲ್ಲೇ ಇಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಅದೆಲ್ಲವನ್ನು ಕದಿಯುತ್ತೇನೆ. ನಂತರ ನಿನಗೆ ಕೊಡುತ್ತೇನೆ. ನಾವಿಬ್ಬರು ಬೇರೆ ಊರಿಗೆ ಹೋಗಿ ನೆಮ್ಮದಿಯಾಗಿ ಇರೋಣ. ಇಲ್ಲಿರುವ ಎಲ್ಲ ಆಸ್ತಿಯನ್ನು ಮಾರಿ ಅಂತ ಹೇಳುತ್ತಿದ್ದಾನೆ. ನಂತರ ನನ್ನ ಹುಷಾರಿಲ್ಲದ ಮಾವ ಅವಳನ್ನು ಎತ್ತಿಕೊಂಡು ರೂಮಿನ ಹಾಸಿಗೆಯ ಮೇಲೆ ಮಲಗಿಸಿದ. ಅಷ್ಟೇ ಅಲ್ಲ, ಅವಳ ಜೊತೆ ದೈಹಿಕ ಕ್ರಿಯೆ ನಡೆಸುತ್ತಿದ್ದಾನೆ. ನಾನು ಬೆಚ್ಚಿಬಿದ್ದೆ. ಅರೆ ಕ್ಷಣದಲ್ಲಿ ಇಬ್ಬರು ಬೆತ್ತಲಾದರು. ಇನ್ನು ನನ್ನ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ ಅಂತ ಕಿಟಕಿಯನ್ನು ಮುಚ್ಚಿದೆ. ಅಮ್ಮನ ಮನೆಗೆ ಹೋಗಿ ಅಮ್ಮನಿಗೆ ನಡೆದ ವಿಷಯವನ್ನು ವಿವರವಾಗಿ ತಿಳಿಸಿದೆ. ಆಗ ಅಮ್ಮ ಅಳುತ್ತಾ ಹೇಳಿದಳು, ಈ ಎಲ್ಲ ವಿಷಯ ನನಗೆ ಗೊತ್ತು. ನಿನ್ನ ಸತ್ತು ಹೋದ ಅತ್ತೆಗೂ ಗೊತ್ತು. ನಿನ್ನ ಮಾವನ ಎರಡನೇ ಹೆಂಡತಿ ಅವಳನ್ನು ಮದುವೆಯಾದ ದಿನದಿಂದಲೂ ಮಾವ ನಿನ್ನ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ. ಆ ಒಡವೆಯೂ ಕೂಡ ಅವಳಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾನೆ ಅಂತ ನಿನ್ನ ಅತ್ತೆಗೆ ಗೊತ್ತಿದ್ದರಿಂದ ಅವಳು ಮನಸ್ಸಿನಲ್ಲಿ ತುಂಬ ನೋವನ್ನು ತಿನ್ನುತ್ತಿದ್ದಳು. ಆ ಯೋಚನೆಯಲ್ಲೇ ಸತ್ತು ಹೋದಳು. ಆದರೆ ನಿಜವಾಗಲೂ ಹುಷಾರಿಲ್ಲ ಅಂತ ಅಂದುಕೊಂಡಿದ್ದೆವು. ಪಶ್ಚಾತ್ತಾಪದ ಬೆಂಕಿಯಲ್ಲಿ ನಿನ್ನ ಮಾವ ಬೆಂದಿರಬಹುದು ಅಂತ. ಇದೇ ವಿಷಯಕ್ಕೆ ನಿನ್ನನ್ನು ಆ ಮನೆಗೆ ಕೊಡಲು ಭಯವಾಗುತ್ತಿತ್ತು. ವಿಧಿ ಇಲ್ಲದೆ ಒಪ್ಪಿಕೊಳ್ಳಬೇಕಿತ್ತು. ಈ ಮಾತುಗಳಿಂದ ನನಗೆ ನೋವಾಯಿತು. ನಿನ್ನ ಗಂಡನಿಗೆ ಈ ಎಲ್ಲ ವಿಷಯಗಳು ತಿಳಿದಿಲ್ಲ. ನೀನು ಸೈಲೆಂಟಾಗಿ ಈ ಮನೆಯಲ್ಲೇ ಇದ್ದು ಬಿಡು, ಎಲ್ಲ ಸರಿ ಹೋಗುತ್ತದೆ ಅಂತ ಅಮ್ಮ ಹೇಳಿದಳು. ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ಇಂದು ನನ್ನ ಗಂಡ ಬಂದ. ಅವನನ್ನು ಅಪ್ಪನೇ ಪಿಕಪ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದರು. ಎಲ್ಲ ವಿಷಯವನ್ನು ಅಪ್ಪ ಹೇಳಿಬಿಟ್ಟಿದ್ದರು ದಾರಿ ಮಧ್ಯದಲ್ಲಿ. ಇದರಿಂದ ನನ್ನ ಗಂಡನಿಗೆ ನಾನು ಇಲ್ಲೇ ಇರುತ್ತೇನೆ ಅಂತ ಕೇಳುವ ಯಾವುದೇ ಪರಿಸ್ಥಿತಿ ಇರಲಿಲ್ಲ. ಮಾರನೇ ದಿನ ಇಬ್ಬರು ಹೋಗಿ ನಮ್ಮ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದವು. ಮಾವ ಮತ್ತು ಮಾವನ ಎರಡನೇ ಹೆಂಡತಿ ತುಂಬ ತಡೆದರು. ಆದರೆ ನಾವು ಅವರ ಮಾತನ್ನು ಕೇಳಿಲ್ಲ. ನಂತರ ಅತ್ತೆಯ ಹೆಸರಿನಲ್ಲಿ ಇದ್ದ ಎಲ್ಲ ಜಮೀನನ್ನು ನನ್ನ ಮಗನ ಹೆಸರಿಗೆ ನನ್ನ ಗಂಡ ವರ್ಗ ಮಾಡಿಸಿದರು. ಮಾವನ ಕಣ್ಣೀರಿನ ಮಾತನ್ನು ಈಗ ಯಾರೂ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಮಾವ ಖಾಲಿ ಕೈ. ಮಾವನಿಗೆ ಯಾರೂ ಇಲ್ಲ. ಈ ವಿಷಯವನ್ನು ತಿಳಿದು ಅವರ ಎರಡನೇ ಹೆಂಡತಿ ಮಾವನನ್ನು ಬಿಟ್ಟು ಹೊರಟು ಹೋದಳು ರಾತ್ರೋರಾತ್ರಿ. ಇದರಿಂದ ನೊಂದ ಮಾವ ಏನು ಯೋಚನೆ ಮಾಡಿದರೋ ತಿಳಿದಿಲ್ಲ. ಬೆಳಿಗ್ಗೆ ಆಗುವುದರೊಳಗೆ ಅವರು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ರೈಲ್ವೆ ಟ್ರ್ಯಾಕಿಗೆ ಅವರ ತಲೆಯನ್ನು ಕೊಟ್ಟು ಅತ್ತೆ ಮದುವೆಯಾದ ದಿನದಿಂದಲೂ ಕಿರುಕುಳ ಕೊಡುತ್ತಿದ್ದಾರಂತೆ ಮಾವ. ಅಪ್ಪನ ಮನೆಯಿಂದ ಆಸ್ತಿ ತೆಗೆದುಕೊಂಡು ಬಾ, ಒಡವೆ ತೆಗೆದುಕೊಂಡು ಬಾ ಅಂತ ಆ ಹೆಂಗಸಿಗೆ ಕೊಡಲು. ಆದರೂ ಮಾನ ಮರ್ಯಾದೆ ಅಂತ ಅತ್ತೆ ತುಂಬ ಕಷ್ಟಪಟ್ಟರಂತೆ. ಆದರೆ ಈಗ ಯಾರಿಗಾಗಿ ತಮ್ಮನ್ನು ಜಾಸ್ತಿ ಪ್ರೀತಿಸುವ ಹೆಂಡತಿಗೆ ಮೋಸ ಮಾಡಿದರು. ಆಕೆಗೆ ಮಾವನನ್ನು ಬಿಟ್ಟು ಹೊರಟು ಹೋದಳು. ಈ ನೋವನ್ನು ತಡೆದುಕೊಳ್ಳಲಾಗದೆ ಮಾವ ರೈಲ್ವೆ ಟ್ರ್ಯಾಕಿಗೆ ಅಡ್ಡ ನಿಂತು ಸತ್ತು ಹೋದರು. ಈಗ ಮನಸ್ಸಿಗೆ ಭಾರವಾಗುತ್ತದೆ.
ಇನ್ನೊಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡತಿಗೆ ಮೋಸ ಮಾಡಿದರೆ ಕೊನೆಗೆ ಇದೇ ರೀತಿ ಉತ್ತರ ಸಿಗುತ್ತದೆ. ಈಗ ನಾನು ಅಪ್ಪ ಅಮ್ಮನ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದೇನೆ. ನನ್ನ ಮಗ ಹೈಸ್ಕೂಲ್ ಓದುತ್ತಿದ್ದಾನೆ. ನನ್ನ ಗಂಡ ಮಿಲಿಟರಿಯಲ್ಲಿ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ರಿಟರ್ನ್ ಬಂದು ಬಿಡುತ್ತಾರೆ ವಾಲಂಟರಿ ತೆಗೆದುಕೊಂಡು. ಈಗಲೂ ಕೂಡ ಅವರಿಗೆ ನೋವಿದೆ, ಅಮ್ಮನಿಗೆ ನನ್ನ ಅಪ್ಪ ಮೋಸ ಮಾಡಿದ ಅಂತ. ಆದರೂ ಕೂಡ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಬದುಕುತ್ತಿದ್ದೇವೆ. ಮಾವನ ಬದುಕು ಒಂದಕ್ಕೆ ಉದಾಹರಣೆ. ಅನೈತಿಕ ಸಂಬಂಧ ಇಟ್ಟುಕೊಂಡವರಿಗೆ ಇಂದು ಸುಖ ಸಿಗಬಹುದು, ಆದರೆ ನಾಳೆ ಅದರಿಂದ ಸಿಗುವುದು ಕೆಟ್ಟ ಉತ್ತರವೇ, ಬರುವುದು ಕೆಟ್ಟ ಪರಿಸ್ಥಿತಿಯೇ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.